ಹೆಲೋ ಎವ್ರಿವನ್. ನಾನು ಸ್ಟೂಡೆಂಟ್ ಆಗಿದ್ದಾಗ ಈ ಬೋರ್ಡ್ ಮೇಲೆ ಚಾಪೀಸಲ್ಲಿ ಬರಿಬೇಕು ಅನ್ನೋದೇ ನನ್ನ ಜೀವನದ ದೊಡ್ಡ ಗುರಿಯಾಗಿತ್ತು. ಆದರೆ ಇವಾಗ ನಾನು ಟೀಚರ್ ಆದರೂ ಕೂಡ ಈ ಚಾಪೀಸ್ ತಗೊಂಡು ಬೋರ್ಡ್ ಮೇಲೆ ಬರಿ ಅಂದರೆ ಯಾರು ಬರೀತಾರೆ, ಕೈಯೆಲ್ಲ ಡಸ್ಟ್ ಆಗುತ್ತೆ, ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಬಿಸಿಲು ಕಂಡ್ರೆ ಛತ್ರಿ ಹಿಡಿಯೋ ನಾವ್ಗಳು ಒನ್ಸ್ ಅಪಾನ್ ಅ ಟೈಮ್ ಹೆಂಗಿದ್ವಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಭೂಕಂಪನೆ ಬರಲಿ, ಸುನಾಮಿನೇ ಆಗೋಗ್ಲಿ, ಬಿಸಿಲು ಮಳೆ ಚಳಿ ಗಾಳಿ ಏನೇ ಇದ್ರೂ ಕೂಡ ನಾವು ನಮ್ಮ ಆಟ ತುಂಟಾಟನ ಮಾತ್ರ ಬಿಡ್ತಾ ಇರಲಿಲ್ಲ. ಒಳ್ಳೆ ಸೀದೋಗಿರೋ ಚಪಾತಿ ಥರ ಆದರೂ ಕೂಡ ಬಿಸಿಲಲ್ಲಿ ನಮಗದು ಕ್ಯಾರೆ ಅಂತಲೇ ಅನಿಸ್ತಾ ಇರಲಿಲ್ಲ. ಕೆಸರು ಕಂಡ್ರೆ 6 ಅಡಿ ದೂರದಲ್ಲೇ ಸೈಡ್ಗೆ ಹೋಗೋ ನಾವ್ಗಳು ಒನ್ಸ್ ಅಪಾನ್ ಎ ಟೈಮಲ್ಲಿ ಇದೇ ಕೆಸರಲ್ಲಿ ಕುಣಿದಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ವಾ. ಇದರಿಂದ ನಾವೇನು ಅರ್ಥ ಮಾಡ್ಕೋಬೋದು ಅಂದರೆ, ಪೇರೆಂಟ್ಸ್ಗಳು ನನ್ನ ಮಗ ತುಂಬ ತುಂಟಾಟ, ನನ್ನ ಮಗಳು ತುಂಬ ತರಲೆ, ಹಾಗೆ ಹೀಗೆ ಬೀಳ್ತಾಳೆ ಹೇಳ್ತಾಳೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀರ ಅಲ್ವಾ. ಒಂದು ಕಿಡ್ಸ್ನ ಬಿಹೇವಿಯರ್ ಥೆರಪಿಸ್ಟಾಗಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅವ್ರು ಬೇರೆ ಯಾರೂ ಅಲ್ಲ, ನಿಮ್ಮ ಜೆರಾಕ್ಸ್ ಕಾಪಿನೇ. ಒಂದು ಸಲ ನಿಮ್ಮ ಅಪ್ಪ ಅಮ್ಮನ ಕೇಳಿ ನೋಡಿ, ನೀವು ಬಾಲ್ಯದಲ್ಲಿ ಹೆಂಗೆ ಆಡ್ತಿದ್ರಿ ಅಂತ, ಅಲ್ಲೇ ರಿಸಲ್ಟ್ ಸಿಕ್ಬಿಡುತ್ತೆ. ಇವಾಗೆಲ್ಲ ಮಕ್ಕಳಿಗೆ ಡಿಪ್ರೆಷನ್ ಆಗ್ತಾ ಇದೆ. ಕಾರಣ ಏನು? ಕಾಂಪಿಟೇಟಿವ್ ಜಗತ್ತು. ಪಕ್ಕದ ಮನೆ ಪ್ರಿಯಾ ನೋಡು A+ ತೆಗ್ದಿದ್ದಾಳೆ, ನಿನ್ನ ಯೋಗ್ಯತೆಗೆ ಒಂದು B ಗ್ರೇಡ್ ಆದರೂ ತೆಗಿಬಾರ್ದಾ ಅಂತ ಕಾಂಪಿಟೇಷನ್ ಹಾಕಿದ್ರೆ ಪಾಪ ಪುಟ್ಟ ಮಕ್ಕಳು ಇನ್ನೇನಾಗ್ತವೆ ಹೇಳಿ. ಪುಟ್ ಬಟಾಣಿಗಳನ್ನ ಪಕ್ಕಕ್ಕಿಟ್ರೆ ದೊಡ್ಡವ್ರ ಮನಸ್ಸಲ್ಲಿರೋ ಒಂದು ಪುಟ್ಟ ಮಗು ಹೊರಗಡೆ ಬಂದರೆ ಹೆಂಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಹೀಗೆಲ್ಲ ಆಟ ಆಡ್ತಿದ್ದೆ, ದೊಡ್ಡೋಳಾತ ಆಗ್ತಾ ಎಲ್ಲ ಬಿಟ್ಬಿಟ್ಟೆ ಅಂತ ಹೇಳ್ತೀರಾ. ಕಾರಣ ಏನು? ಈ ಜನರು, ಈ ಸಮಾಜ ಅಲ್ವಾ. ನಾನು ಈ ಥರ ಆಡಿದ್ರೆ ಎಲ್ಲಿ ನನ್ನ ಜಡ್ಜ್ ಮಾಡಿಬಿಡ್ತಾರೋ, ಅಯ್ಯೋ ಇದೇನು ಇಷ್ಟು ದೊಡ್ಡೋಳಾದರೂ ಇದೇ ಥರ ಆಡ್ತಿಲ್ಲ ಪುಟ್ಟ ಮಗು ಥರ ಅಂತ ಬೈತಾರೆ ಅನ್ಕೋತೀರಾ. ಆ್ಯಕ್ಚುಲಿ ಅವ್ರ ಮನಸ್ಸಲ್ಲೂ ಈ ಥರ ಆಡಬೇಕು ಅಂತ ಆಸೆ ಏನೋ ಇರುತ್ತೆ, ಬೇರೆಯವರು ಜಡ್ಜ್ ಮಾಡ್ತಾರೆ ಅಂತ ಭಯ. ನೀವ್ಯಾಕೆ ಅವ್ರ ಕ್ಯಾಟಗರಿಗೆ ಸೇರ್ಕೊತೀರಾ? ನಿಮಗೆ ಹೆಂಗೆ ಬೇಕು ನೀವಾಗ ನಿಮ್ಮ ಲೈಫ್ನ ಜಾಲಿ ಮಾಡ್ಕೊಳ್ರಿ. ಅವಾಗ ನಿಮ್ಮೊಳಗಿರೋ ಒಂದು ಪುಟ್ಟ ಮಗು ಹೊರಗಡೆ ಬರ್ತಾ ಇರಲಿ, ಜೀವನ ಬ್ಯೂಟಿಫುಲ್ ಆಗಿರುತ್ತೆ. ಯೋಚನೆ ಮಾಡಿ, ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಯಾರಲ್ಲೆಲ್ಲ ಒಂದು ಮುಗ್ಧ ಮಗು ಇನ್ನೂ ಜೀವಂತವಾಗಿದೆಯೋ ಪ್ರತಿಯೊಬ್ಬರಿಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಪ್ಲೀಸ್ ಫಾಲೋ ಚಾನೆಲ್. ಬೈ ಬಾಯ್.